ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಶ್ಯೂ ಇಸ್ ಅಬೌಟ್ ದ ಕ್ವಾಲಿಟಿ ಆಫ್ ಇಂಡಿಯಾ ಪಬ್ಲಿಕೇಶನ್ಸ್. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರಿಸರ್ಚ್ ಪೇಪರ್ಗಳು ಬಿಡುಗಡೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಲೇಖನ ಇದು. ಇಂಡಿಯಾ ಪಬ್ಲಿಷಸ್ ಮೆನಿ ರಿಸರ್ಚ್ ಪೇಪರ್ಸ್ ಬಟ್ ಕ್ವಾಲಿಟಿ ಇಸ್ ಅ ಕನ್ಸರ್ನ್ಸ್. ಭಾರತದಲ್ಲಿ ವೈಜ್ಞಾನಿಕ ಪ್ರಬಂಧಗಳನ್ನ, ರಿಸರ್ಚ್ ಪೇಪರ್ಗಳನ್ನ ದೊಡ್ಡ ಮಟ್ಟದಲ್ಲಿ ಪ್ರಕಟಿಸ್ತಾರೆ, ಆದ್ರೆ ಅವುಗಳ ಗುಣಮಟ್ಟ ಕಳಪೆ ಆಗಿರುತ್ತೆ. ಇಂಡಿಯಾ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಸೈಂಟಿಫಿಕ್ ಪೇಪರ್ಸ್ ಬಟ್ ಮೆನಿ ಆಫ್ ದೆಮ್ ಲ್ಯಾಕ್ ಕ್ವಾಲಿಟಿ ಕಂಪೇರ್ಡ್ ಟು ಟಾಪ್ ಇಂಟರ್ನ್ಯಾಷನಲ್ ರಿಸರ್ಚ್. ಈಗ ಅಂತಾರಾಷ್ಟ್ರೀಯ ಸಂಶೋಧನೆಗಳಿಗೆ, ಅಲ್ಲಿನ ಒಂದು ಬೇರೆ ಬೇರೆ ಗುಣಮಟ್ಟಗಳಿಗೆ ಹೋಲಿಸಿದ್ರೆ ಭಾರತದ ವೈಜ್ಞಾನಿಕ ಪ್ರಬಂಧಗಳ ಗುಣಮಟ್ಟ ತುಂಬಾ ಕಳಪೆ ಆಗಿರುತ್ತೆ. India lags behind advanced countries. Countries like the US, China, and Germany have more impactful research with better funding, trained researchers, and strong universities. ಮುಖ್ಯವಾಗಿ ಅಡ್ವಾನ್ಸ್ಡ್ ಕಂಟ್ರೀಸ್ಗಳು, ಮುಂದುವರಿದ ದೇಶಗಳಿಗೆ ಹೋಲಿಸಿದ್ರೆ, ಉದಾಹರಣೆಗೆ US, ಚೀನಾ ಮತ್ತೆ ಜರ್ಮನಿ, ಈ ದೇಶಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ ಆ ಒಂದು ಸಂಶೋಧನಾ ಪ್ರಬಂಧಗಳು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಅಂತಂದ್ರೆ ಅದರಿಂದ ಬೇರೆ ಬೇರೆ ಕಡೆ ಹೆಚ್ಚೆಚ್ಚು ಪರಿಣಾಮಗಳನ್ನು ಉಂಟು ಮಾಡಬಹುದು. ಯೂಸ್ಫುಲ್ ಆಗಿರುವಂತಹ ರಿಸರ್ಚ್ ಪೇಪರ್ಗಳು ಹೊರಗಡೆ ಬರುತ್ತೆ. ವಿತ್ ಬೆಟರ್ ಫಂಡಿಂಗ್, ಅವುಗಳಿಗೆ ಆ ದೇಶ ಉತ್ತಮ ಹಣಕಾಸಿನ ಸಹಾಯವನ್ನು ಕೊಡುತ್ತೆ. ಟ್ರೈನ್ಡ್ ರಿಸರ್ಚರ್ಸ್, ಅದನ್ನ ನಡೆಸೋಕೆ ತರಬೇತಿಯನ್ನು ಪಡೆದಂತಹ ಸಂಶೋಧಕರು ಇರ್ತಾರೆ. ಅಂಡ್ ಸ್ಟ್ರಾಂಗ್ ಯೂನಿವರ್ಸಿಟೀಸ್, ಅದೇ ರೀತಿ ಉತ್ತಮ ವಿಶ್ವವಿದ್ಯಾಲಯಗಳನ್ನು ಸಹ ಅಲ್ಲಿ ಸ್ಥಾಪನೆ ಮಾಡ್ತಾರೆ, ಅವುಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಇಂಡಿಯಾದಲ್ಲಿ ಇದು ಆಗ್ತಾ ಇಲ್ಲ. ಕ್ವಾಲಿಟಿ ಮ್ಯಾಟರ್ಸ್ ಮೋರ್ ದೆನ್ ಕ್ವಾಂಟಿಟಿ. ಹ್ಯಾವಿಂಗ್ ಹೈ ನಂಬರ್ ಆಫ್ ಪಬ್ಲಿಕೇಶನ್ಸ್ ಇಸ್ ನಾಟ್ ಇನಫ್. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಬ್ಲಿಕೇಶನ್ ಇದ್ರೆ, ಅಂತಂದ್ರೆ ಸಂಶೋಧನಾ ಪ್ರಬಂಧಗಳನ್ನ ಬಿಡುಗಡೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಇಂಪ್ಯಾಕ್ಟ್ಫುಲ್ ರಿಸರ್ಚ್ ದಟ್ ಕಾಂಟ್ರಿಬ್ಯೂಟ್ಸ್ ಟು ಸೈನ್ಸ್ ಅಂಡ್ ಸೊಸೈಟಿ ಇಸ್ ಮೋರ್ ಇಂಪಾರ್ಟೆಂಟ್. ಎಷ್ಟು ಬಿಡುಗಡೆ ಮಾಡಿದ್ದೀರಿ ಅನ್ನೋಕ್ಕಿಂತ ಎಷ್ಟು ಉತ್ತಮ ಮತ್ತು ಎಷ್ಟು ಒಳ್ಳೆಯ ಗುಣಮಟ್ಟವನ್ನು ಹೊಂದಿರುವಂತಹ, ಸಮಾಜಕ್ಕೆ ಉಪಯೋಗವಾಗುವಂತಹ ವೈಜ್ಞಾನಿಕ ಪ್ರಬಂಧಗಳನ್ನ ಬಿಡುಗಡೆ ಮಾಡಿದ್ದೀರಿ ಅನ್ನೋದು ಬಹಳ ಮುಖ್ಯ ಅಂತ ಈ ಪಾಯಿಂಟ್ ಹೇಳುತ್ತೆ. ಎಥಿಕಲ್ ಇಶ್ಯೂಸ್ ಇನ್ ರಿಸರ್ಚ್, ಅದೇ ರೀತಿ ರಿಸರ್ಚ್ಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳಲ್ಲೇ ಕೆಲವೊಂದು ಇಶ್ಯೂಗಳಿದೆ. ದೆರ್ ಆರ್ ಪ್ರಾಬ್ಲಮ್ಸ್ ಲೈಕ್ ಪ್ಲಾಗಿಯಾರಿಸಮ್ ಅಂತ ಕರೀತಾರೆ. ಅದಂತಂದ್ರೇನು? ಕೃತಿ ಚೌರ್ಯ. ಈಗ ಬೇರೆಯವರ ಕೃತಿಯಲ್ಲಿ ಇರೋದನ್ನ ಕಾಪಿ ಮಾಡಿ ಈ ಒಂದು ಬೇರೆ ತಮ್ಮ ಪ್ರಬಂಧಗಳಲ್ಲಿ ಹಾಕೊಳ್ಳೋದು. ಫೇಕ್ ಜರ್ನಲ್ಸ್ ಅಂತಂದ್ರೆ ನಕಲಿಯಾದಂತಹ ನಿಯತಕಾಲಿಕೆಗಳು, ಅಂತಂದ್ರೆ ಮಾಸಿಕ ಜರ್ನಲ್ಸ್ಗಳು ಬರುತ್ತೆ, ಪಾಕ್ಷಿಕ ಅಂತ ಬರುತ್ತೆ ಕನ್ನಡದಲ್ಲಿ, ತಿಂಗಳಿಗೊಂದ್ಸಾರಿ ಬರೋದು, 15 ದಿನಗಳಿಗೊಂದ್ಸಾರಿ ಬರೋದು. ಸೈಂಟಿಫಿಕ್ ಜರ್ನಲ್ಗಳು ಅಂತ ಹೇಳ್ತಾರಲ್ವಾ, ವೈಜ್ಞಾನಿಕ ನಿಯತಕಾಲಿಕೆಗಳು, ಅವುಗಳು ಸಹ ಎಷ್ಟೋ ಫೇಕ್ ಆಗಿರುತ್ತೆ. ಅಂಡ್ ಅನ್ಎಥಿಕಲ್ ಪ್ರಾಕ್ಟೀಸಸ್, ಮತ್ತೆ ಅನೈತಿಕವಾದಂತಹ ಕೆಲವೊಂದು ಅಭ್ಯಾಸಗಳು. ಅಂದ್ರೆ ಹಾಗಂದ್ರೆ ಬೇರೆಯವರ ರಿಸರ್ಚ್ ಅನ್ನ ತಾವು ಉಪಯೋಗಿಸ್ಕೊಳ್ಳೋದು, ಮತ್ತೆ ಅಲ್ಲಿ ಕೆಲವೊಂದು ಅನಗತ್ಯವಾದ ವಿಷಯಗಳನ್ನು ಸೇರಿಸೋದು. ಸುಮ್ಮನೆ ಕೆಲವೊಂದು ರಿಸರ್ಚರ್ಗಳು ಇರ್ತಾರೆ, ಅಂತಂದ್ರೆ ಅವರ ಮೇಲಧಿಕಾರಿಗಳು ಹೇಗಿರ್ತಾರೆ ಅಂತಂದ್ರೆ ಹಣ ತೆಗೆದುಕೊಂಡು ಅದಕ್ಕೆ ಅಪ್ರೂವಲ್ ಅನ್ನು ಕೊಡೋದು. ಹಲವಾರು ಬೇರೆ ಬೇರೆ ಅನೈತಿಕ ಅಭ್ಯಾಸಗಳು ನಡೀತಾ ಇರುತ್ತೆ, ವಿಚ್ ರೆಡ್ಯೂಸ್ ದಿ ಕ್ರೆಡಿಬಿಲಿಟಿ ಆಫ್ ಇಂಡಿಯನ್ ರಿಸರ್ಚ್. ಇದು ಎಲ್ಲ ಕಾರಣಗಳಿಂದಾಗಿ ಏನಾಗ್ತಾ ಇದೆ, ಭಾರತದ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ. ಹಾಗೆ ಏನಾಗಬೇಕು? ನೀಡ್ ಫಾರ್ ಬೆಟರ್ ರಿಸರ್ಚ್ ಕಲ್ಚರ್, ಉತ್ತಮ ಸಂಶೋಧನಾ ಸಂಸ್ಕೃತಿ. ಇಂಡಿಯಾ ಮಸ್ಟ್ ಇನ್ವೆಸ್ಟ್ ಮೋರ್ ಇನ್ ರಿಸರ್ಚ್ ಟ್ರೈನಿಂಗ್. ವೈಜ್ಞಾನಿಕ ಸಂಶೋಧನೆಗಳನ್ನ, ಅವುಗಳ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಮೊದಲನೇದಾಗಿ ಟ್ರೈನಿಂಗ್, ತರಬೇತಿಯ ಮೇಲೆ, ಯೂನಿವರ್ಸಿಟಿ ಫೆಸಿಲಿಟೀಸ್, ವಿಶ್ವವಿದ್ಯಾಲಯಗಳ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ಅಂಡ್ ಎಥಿಕಲ್ ಪಬ್ಲಿಷಿಂಗ್, ನೈತಿಕವಾಗಿ ಪ್ರತಿಯೊಂದು ಆಯಾಮಗಳನ್ನ ಪರಿಗಣಿಸಿ ಸರಿಯಾದ ಮಾರ್ಗದ ಮೂಲಕ ಪಬ್ಲಿಷ್ ಮಾಡೋದು, ಪ್ರಕಟಣೆ ಮಾಡೋದು. ಹಾಗಾಗಿ ಈ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು. ಇದನ್ನ ಏನ್ ಮಾಡಬಹುದು? ಇಂಪ್ರೂವ್ ದ ಕ್ವಾಲಿಟಿ ಆಫ್ ಇಟ್ ಸೈಂಟಿಫಿಕ್ ವರ್ಕ್. ಈ ಎಲ್ಲದನ್ನ ಮಾಡೋದ್ರಿಂದ ನಮ್ಮ ದೇಶದ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಟಣೆ ಇರುತ್ತಲ್ವಾ, ಮತ್ತೆ ಸಂಶೋಧನೆಗಳ ರಿಸರ್ಚ್ ಪೇಪರ್ಗಳ ಗುಣಮಟ್ಟವನ್ನ ಇನ್ನಷ್ಟು ಸುಧಾರಿಸಬಹುದು. ಇದು ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ತಿಳ್ಕೋಬೇಕಾದಂತ ಅಂಶಗಳು. ಇನ್ನು ಸೆಕೆಂಡ್ ಒನ್, CBSE's 2 exam ಸ್ಕೀಮ್ ಓವರ್ ಕಾಂಪ್ಲಿಕೇಟ್ ಥಿಂಗ್ಸ್. CBSE ಅವರು ಹೊಸ ರೂಲ್ಸ್ ತಂದಿದ್ದಾರೆ, ಅಂತಂದ್ರೆ 2 ಸಾರಿ ಪರೀಕ್ಷೆಗಳನ್ನು ತೆಗೆದುಕೊಳ್ಬಹುದು. 2 exams ಮೇ ಇನ್ಕ್ರೀಸ್ ಸ್ಟ್ರೆಸ್. ಆದ್ರೆ ಈ ಎರಡು ಸಾರಿ ಎಕ್ಸಾಮ್ ತೆಗೆದುಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಒತ್ತಡ ಹೆಚ್ಚಾಗಬಹುದು. The new CBSE system allows students to take 2 board exams, but instead of reducing pressure, it might add more stress. ಇದರಿಂದ ಪ್ರೆಷರ್ ಕಡಿಮೆ ಆಗೋ ಬದಲು, ಒತ್ತಡ ಕಡಿಮೆ ಮಾಡೋ ಬದಲು ಇದು ಒತ್ತಡವನ್ನು ಹೆಚ್ಚಿಸಬಹುದು.
ಎಕ್ಸ್ಟ್ರಾ ಎಕ್ಸಾಮ್ಸ್ ಮೀನ್ಸ್ ಮೋರ್ ವರ್ಕ್ ಲೋಡ್. ಒಂದು ಎಕ್ಸಾಮ್ ಅಂತಂದ್ರೆ ಒಂದು ಸಾರಿ ಮುಗಿಯೋದಿಲ್ಲ ಅದು ಅಂತಂದ್ರೆ ಪ್ರತಿದಿನ ಅದಕ್ಕೆ ಓದ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ. ಶಿಕ್ಷಕರು ಆ ಎಕ್ಸಾಮಿಗೆ ಸಂಬಂಧಪಟ್ಟ ಎಲ್ಲ ತಯಾರಿ ಮಾಡ್ಕೋಬೇಕು. ಇನ್ನೊಂದು ಎಕ್ಸಾಮ್ ಅಂತಂದ್ರೆ ಸ್ಕೂಲ್ಸ್ ಅಂಡ್ ಟೀಚರ್ಸ್ ವಿಲ್ ಹ್ಯಾವ್ ಮೋರ್ ವರ್ಕ್. ಶಿಕ್ಷಕರಿಗೆ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ವರ್ಕ್ ಲೋಡ್ ಆಗುತ್ತೆ. ವರ್ಕಿನ ಪ್ರೆಷರ್ ಇನ್ನಷ್ಟು ಹೆಚ್ಚಾಗುತ್ತೆ. ಅಂಡ್ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಟು ಪ್ರಿಪೇರ್ ಫಾರ್ ಮಲ್ಟಿಪಲ್ ಎಕ್ಸಾಮ್ಸ್. ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಬೇರೆ ಬೇರೆ ಎಕ್ಸಾಮ್ಗಳಿಗೆ, ಒಂದು ವೇಳೆ ಈ ಎಕ್ಸಾಮ್ ಅಲ್ಲದೆ ಅಂದ್ರೆ ಇನ್ನೊಂದು ಎಕ್ಸಾಮು, ಹೀಗೆ ಅವರ ತಲೆಯಲ್ಲಿ ಫಿಕ್ಸ್ ಆಗಿ ಈ ಎಕ್ಸಾಮ್ ಅನ್ನೇ ನಾನು ಗುರಿಯಾಗಿ ಇಟ್ಕೋಬೇಕು ಅನ್ನುವಂಥದ್ದು ಬರೋದಿಲ್ಲ. ಮೇಕಿಂಗ್ ಸ್ಟಡೀಸ್ ಹಾರ್ಡರ್. ಹೀಗಾಗಿ ಕೆಲವೊಂದು ಸಾರಿ ಅಧ್ಯಯನ ಮಾಡಬೇಕಾದ್ರೂ ಇದು ಸಮಸ್ಯೆಗಳನ್ನ ತರುತ್ತೆ. ಇಟ್ ಮೇ ಕ್ರಿಯೇಟ್ ಇನ್ಇಕ್ವಾಲಿಟಿ. ನಾಟ್ ಆಲ್ ಸ್ಕೂಲ್ಸ್ ಹ್ಯಾವ್ ದಿ ಸೇಮ್ ರಿಸೋರ್ಸಸ್. ಎಲ್ಲಾ ಶಾಲೆಗಳಿಗೂ ಎಲ್ಲಾ ಒಂದು ಸೌಕರ್ಯಗಳು ಇರೋದಿಲ್ಲ. ಸೊ ಸ್ಟೂಡೆಂಟ್ಸ್ ಫ್ರಾಮ್ ವೀಕರ್ ಸ್ಕೂಲ್ಸ್ ಮೇ ಸ್ಟ್ರಗಲ್ ಮೋರ್ ಕಂಪೇರ್ಡ್ ಟು ದೋಸ್ ಇನ್ ವೆಲ್ ಫಂಡೆಡ್ ಸ್ಕೂಲ್. ಕೆಲವೊಂದು ಶಾಲೆಗಳಲ್ಲಿ ಸರಿಯಾದ ಮೂಲ ಸೌಕರ್ಯಗಳಿರುತ್ತೆ, ಶಿಕ್ಷಕರು ಇರ್ತಾರೆ, ಎಲ್ಲ ವ್ಯವಸ್ಥೆಗಳಿರುತ್ತೆ. ಅವರಿಗೆ ಇಂತಹ ಎಕ್ಸಾಮ್ಗಳಿಂದ ಹೆಚ್ಚು ಉಪಯೋಗಗಳು ಆಗಬಹುದು. ಆದ್ರೆ ಹಿಂದುಳಿದ ಶಾಲೆಗಳು, ಹಳ್ಳಿಯಲ್ಲಿ ಇರುವಂತದ್ದು ಮತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವಂತಹ ಸೌಕರ್ಯಗಳೇ ಇಲ್ಲದೆ ಇರುವಂತಹ ಶಾಲೆಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಡಿಲೇಸ್ ಇನ್ ರಿಸಲ್ಟ್ಸ್ ಅಂಡ್ ಅಡ್ಮಿಷನ್. ಅಷ್ಟೇ ಅಲ್ಲ, ಇಫ್ ಸ್ಟೂಡೆಂಟ್ಸ್ ಟೇಕ್ 2 ಎಕ್ಸಾಮ್ಸ್, 2 ಸಾರಿ ಎಕ್ಸಾಮ್ ಬರೀತಾರೆ ಅಂತಂದ್ರೆ ಇಟ್ ಮೈಟ್ ಡಿಲೇ ರಿಸಲ್ಟ್ಸ್. ಫಲಿತಾಂಶ ಬರೋದು ಇನ್ನಷ್ಟು ತಡ ಆಗ್ತಾ ಹೋಗುತ್ತೆ. ಅಂಡ್ ಮೇಕ್ ಕಾಲೇಜ್ ಅಡ್ಮಿಷನ್ಸ್ ಮೋರ್ ಕಾಂಪ್ಲಿಕೇಟೆಡ್. ರಿಸಲ್ಟ್ ಬಂದ ಮೇಲೆ ಮಾತ್ರ ಕಾಲೇಜರು ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಅಂತಂದ್ರೆ ಮೊದಲೇ ಅವರನ್ನ ತೆಗೆದುಕೊಂಡು ರಿಸಲ್ಟ್ ಬರ್ಬೇಕಲ್ವ, ಯಾವುದನ್ನ ಮಾಡ್ಬೇಕಾದ್ರೂ ಆ ರಿಸಲ್ಟ್ ಬಂದ್ಮೇಲೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಇಲ್ಲಿ ಕೆಲವೊಂದು ಪ್ರೊಸೆಸ್ಗಳು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಯಾವ ಒಂದು ಫಲಿತಾಂಶವನ್ನ ಕನ್ಸಿಡರ್ ಮಾಡೋದು, ಫಸ್ಟ್ ಟೈಮ್ ಬರ್ದಿರೋದಾ, ಸೆಕೆಂಡ್ ಟೈಮ್ ಬರ್ದಿರೋದಾ? ಇಲ್ಲಿ ಸೆಕೆಂಡ್ ಟೈಮ್ ಬರೆದು ಪಾಸ್ ಆಗಿದ್ರೆ ಅವರು ಕಳಪೆ ಅಧ್ಯಯನ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಕನ್ಸಿಡರ್ ಮಾಡೋದಾ? ಹೀಗೆ ಹಲವಾರು ಸಮಸ್ಯೆಗಳು ಕಾಲೇಜ್ ಅವರಿಗೆ ಎದುರಾಗ್ತಾ ಹೋಗುತ್ತೆ. ಹಾಗಾಗಿ ರಿಸಲ್ಟ್ ಡಿಲೇ ಆಗೋದು ಮತ್ತೆ ಅಡ್ಮಿಷನ್ ಅಲ್ಲಿ ಪ್ರಾಬ್ಲಮ್ ಆಗೋದು, ಈ ಸಮಸ್ಯೆಗಳು ಸಹ ಇದರಿಂದ ಆಗುತ್ತೆ. ಏನಾಗಬೇಕು ಹಾಗಿದ್ರೆ, ಬೆಟರ್ ಅಪ್ರೋಚ್ ಇಸ್ ನೀಡೆಡ್. ಇನ್ಸ್ಟೆಡ್ ಆಫ್ ಆಡಿಂಗ್ ಮೋರ್ ಎಕ್ಸಾಮ್ಸ್, CBSE should focus on improving the quality of education and continuous assessment methods. ಅಂತಂದ್ರೆ ಬರೀ ಎಕ್ಸಾಮ್ಗಳ ಸಂಖ್ಯೆನ ಹೆಚ್ಚಿಸೋದಲ್ಲ, ಅದ್ರ ಬದಲು ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸಬೇಕು. ಕ್ವಾಲಿಟಿ ಆಫ್ ಎಜುಕೇಶನ್ ಇಂಪ್ರೂವ್ ಆಗಬೇಕು. ಅಂಡ್ ಕಂಟಿನ್ಯೂಸ್ ಅಸೆಸ್ಮೆಂಟ್ ಮೆಥಡ್ಸ್, ಮರುಮೌಲ್ಯಮಾಪನ ಅಂತ ಹೇಳ್ತೀವಲ್ವಾ, ಪದೇ ಪದೇ ದೊಡ್ಡ ಪರೀಕ್ಷೆಯ ಮೂಲಕ ಅಲ್ಲ, ಆಗಾಗ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಮೌಲ್ಯಮಾಪನವನ್ನ ಮಾಡ್ತಾ ಇರಬೇಕು. ಹೇಗೆ ಅವರನ್ನ ನಾವು ಒಳ್ಳೆ ರೀತಿಯಲ್ಲಿ ಸರಿಯಾದ ಶಿಕ್ಷಣವನ್ನು ಅವರಿಗೆ ಕೊಡಬಹುದು ಅನ್ನೋದನ್ನ ಬೇರೆ ಬೇರೆ ಶಿಕ್ಷಣ ವ್ಯವಸ್ಥೆಗಳು ಜಾರಿಗೊಳಿಸಬೇಕು. ಈ ಎಲ್ಲ ಮಾರ್ಗಗಳ ಮೂಲಕ ಎಕ್ಸಾಮ್ನ ನಂಬರ್ ಹೆಚ್ಚು ಮಾಡೋ ಬದಲು ಶಿಕ್ಷಣದ ಗುಣಮಟ್ಟ ಸುಧಾರಿಸಲಿಕ್ಕೆ ಮುಂದಾಗಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇದಾದ ನಂತರ ಪೊಲಿಟಿಕಲ್ ಕ್ಯಾಂಬಿಟ್, ಈ ಕಡೆ ಗೋಯಿಂಗ್ ಎಲೆಕ್ಟ್ರಿಕ್, ಈ 2 ಆರ್ಟಿಕಲ್ಗಳನ್ನ ನೋಡ್ಬಿಡೋಣ. ಮೊದಲನೇದು ಪೊಲಿಟಿಕಲ್ ಬಗ್ಗೆ, AIADMK ಅಂಡ್ ಬಿಜೆಪಿ. AIADMK ತಮಿಳುನಾಡಿನ ಪಕ್ಷ, ನಿಮ್ಗೆ ಗೊತ್ತಿರಬಹುದು, ಮೇ ರೀಜಾಯಿನ್ ಬಿಜೆಪಿ ಅಲಯನ್ಸ್. ರೀಸೆಂಟ್ ಮೀಟಿಂಗ್ ಬಿಟ್ವೀನ್ AIADMK ಲೀಡರ್ ಪಳನಿಸ್ವಾಮಿ ಅಂಡ್ ಅಮಿತ್ ಶಾ hints that AIADMK might return to the BJP-led alliance. ಮೊದಲೊಂದು ಸಾರಿ ಇವರು ಬೇರೆ ಬೇರೆ ಆಗಿದ್ರು. ಈಗ ಸದ್ಯ ಏನಾಗಿದೆ, ಈ 2 ಪಕ್ಷಗಳ ನಾಯಕರು ಪಳನಿಸ್ವಾಮಿ ಮತ್ತು ಅಮಿತ್ ಶಾ ಅವರು ಇತ್ತೀಚೆಗೆ ಸಭೆಯನ್ನ ನಡೆಸಿದ್ದಾರೆ. ಹಾಗಾಗಿ 2 ಪಕ್ಷಗಳು ಮತ್ತೆ ಒಂದಾಗಬಹುದು ಎನ್ನುವಂತ ಸುಳಿವು ಸಿಕ್ಕಿದೆ. AIADMK faces losses after leaving BJP. After breaking ties with BJP, AIADMK performed poorly in Tamil Nadu's 2024 elections. ಮೊದಲು ಒಂದಾಗಿದ್ದಾಗ 2 ಪಕ್ಷಗಳಿಗೆ ಹೆಚ್ಚು ಸೀಟ್ ಸಿಗ್ತಾ ಇತ್ತು, ಅಂತಂದ್ರೆ ಹೆಚ್ಚು ಚುನಾವಣೆಯಲ್ಲಿ ಲಾಭ ಆಗ್ತಾ ಇತ್ತು. ಬ್ರೇಕ್ ಆದ್ಮೇಲೆ AIADMKಗೆ ಲಾಸ್ ಆಗಿದೆ. ಇನ್ನು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಹರ್ಟ್ AIADMK ಅಂಡ್ ಬಿಜೆಪಿ. 2 ಪಕ್ಷಗಳ ನಡುವಿನ ಆಂತರಿಕವಾಗಿ ಕೆಲವು ಸಂಘರ್ಷಗಳಾಗ್ತಾ ಇರ್ತಿತ್ತು. ಬೋತ್ ಪಾರ್ಟೀಸ್ ಸಫರ್ಡ್ ಡ್ಯೂ ಟು ಡಿವಿಷನ್ ಆಫ್ ವೋಟ್ಸ್ ಇನ್ ದ ಎಲೆಕ್ಷನ್. ಈ ಸಂಘರ್ಷಗಳಿಂದಾಗಿ ಮತಗಳು ವಿಭಜನೆ ಆಗುತ್ತೆ. ಅಂದ್ರೆ ಮತದಾರರು ಯಾವ್ದಾದ್ರು ಒಂದು ಪಕ್ಷವನ್ನು ಮಾತ್ರ ಪ್ರತಿನಿಧಿಸ್ತಾರೆ, ಅವರಿಗೆ ವೋಟ್ ಹಾಕ್ತಾರೆ. ಹಾಗಾಗಿ ವೋಟ್ ಡಿವೈಡ್ ಆಗುತ್ತೆ, ಕೆಲವು ಲಾಸ್ಗಳಾಗುತ್ತೆ 2 ಪಕ್ಷಗಳಿಗೆ, ಲೀಡಿಂಗ್ ಟು ಸೆಟ್ ಬ್ಯಾಕ್ಸ್ ಇನ್ ತಮಿಳುನಾಡು. ಅದರಿಂದ 2 ಪಕ್ಷಗಳಿಗೆ ಹಿನ್ನಡೆ ಆಗುತ್ತೆ. ಮುಖ್ಯವಾಗಿ DMK ಇದೆ ಮೊದಲೇ. DMK ಅಲಯನ್ಸ್ ರಿಮೇನ್ ಸ್ಟ್ರಾಂಗ್. DMK ಮೈತ್ರಿಕೂಟ ಮೊದಲಿಂದ ಬಲವಾಗೇ ಇದೆ. ರೂಲಿಂಗ್ DMK ಕೊಲ್ಯೂಷನ್ ಅಪಿಯರ್ಸ್ ಸ್ಟೇಬಲ್, ಸುಸ್ಥಿರವಾಗಿದೆ. ಮೇಕಿಂಗ್ AIADMK ರಿಟರ್ನ್ ಟು ದ ಬಿಜೆಪಿ ಅಲಯನ್ಸ್ ಮೋರ್ ಕ್ರೂಷಿಯಲ್ ಫಾರ್ ಪೊಲಿಟಿಕಲ್ ಸರ್ವೈವಲ್. ಅಂದ್ರೆ ಈಗ AIADMK ಬಿಜೆಪಿ ಜೊತೆ ಸೇರಿಕೊಂಡ್ರೆ ಮಾತ್ರ ರಾಜಕೀಯದಲ್ಲಿ ಉಳಿಬಹುದು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. AIADMK's decision is important for future elections.
ಈ ಒಂದು ಡಿಸಿಷನ್ ನಿಂದ ಮುಂದಿನ ದಿನಗಳ ಚುನಾವಣೆಯಲ್ಲಿ ಬೇರೆ ಬೇರೆ ಬದಲಾವಣೆಗಳು ಆಗಬಹುದು. ಎಐಡಿಎಂಕೆ rejoins the ಬಿಜೆಪಿ. ಇಟ್ ಕುಡ್ ಇಂಪ್ಯಾಕ್ಟ್ ಬೋತ್ ಸ್ಟೇಟ್ ಅಂಡ್ ನ್ಯಾಷನಲ್ ಎಲೆಕ್ಷನ್ಸ್. ಬರೀ ರಾಜ್ಯ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲೂ ಸಹ ಇದು ಬದಲಾವಣೆಗಳಿಗೆ ಕಾರಣ ಆಗಬಹುದು. ಶೇಪಿಂಗ್ ತಮಿಳುನಾಡು's ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್. ತಮಿಳುನಾಡಿನ ಒಂದು ರಾಜಕೀಯದಲ್ಲಿ ಹೊಸ ಅಲೆ ಇದರಿಂದ ಸೃಷ್ಟಿಯಾಗಬಹುದು. ಇದಾದ ನಂತರ ವಾಟರ್ ಕನ್ಸರ್ವೇಷನ್. ಇಲ್ಲಿ ಗೋಯಿಂಗ್ ಎಲೆಕ್ಟ್ರಿಕ್ ಅಂತ ಕೊಟ್ಟಿದ್ದೇವೆ. ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ನಾವು ಕೇಳ್ತಾನೆ ಇದ್ದೇವಲ್ವಾ. ಈ ವರ್ಷದ ಬಜೆಟ್ ನಲ್ಲಿ ಇದ್ರ ಬಗ್ಗೆ ನಾವು ನೋಡಿದ್ವಿ. ಎಲೆಕ್ಟ್ರಿಕ್ ವೆಹಿಕಲ್ಗಳು ಮುಖ್ಯವಾಗಿ ಲಿಥಿಯಂ ಮತ್ತೆ ಬೇರೆ ಬೇರೆ ಕ್ರಿಟಿಕಲ್ ಮಿನರಲ್ಗಳನ್ನು ಬಳಸುತ್ತವೆ. ಅವಕ್ಕೋಸ್ಕರ ಬಜೆಟ್ ನಲ್ಲಿ ಹೊಸ ಹೊಸ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹಲವಾರು ಪಾಯಿಂಟ್ಗಳನ್ನ ಕವರ್ ಮಾಡಿದ್ದೀವಿ. ಮುಖ್ಯವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸಂಬಂಧಿಸಿದಾಗೆ ಆ ವೆಹಿಕಲ್ಗಳ ಕಾಸ್ಟ್ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಹಿಂದೆ ಒಂದ್ಸರಿ ಹೇಳಿದ್ರಿಂದ ಮತ್ತೆ ಇದನ್ನ ಡೀಟೇಲ್ ಆಗಿ ನೋಡ್ತಾ ಇಲ್ಲ. ಕಾಸ್ಟ್ ಯಾಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ಅವುಗಳ ಬ್ಯಾಟರಿ ಇರುತ್ತಲ್ವಾ, ಬ್ಯಾಟರಿಗೆ ಹೆಚ್ಚು ಖರ್ಚಾಗುತ್ತೆ. ಒಟ್ಟು ಕಾಸ್ಟ್ ನಲ್ಲಿ ಬ್ಯಾಟರಿಯ ಕಾಸ್ಟ್ 50% ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಅರೌಂಡ್ 50% ಇರುತ್ತೆ. ಬ್ಯಾಟರಿಗಳಿಗೆ ಏನ್ ಬೇಕು? ಬ್ಯಾಟರಿಗಳಿಗೆ ಲಿಥಿಯಂ ಮತ್ತೆ ಬೇರೆ ಬೇರೆ ರೀತಿಯಾದ ಕ್ರಿಟಿಕಲ್ ಮಿನರಲ್ಗಳು ಬೇಕು. ಕ್ರಿಟಿಕಲ್ ಮಿನರಲ್ಗಳು ಬರೋದೆಲ್ಲಿಂದ? ಈಗ ಸದ್ಯಕ್ಕೆ ಚೀನಾದಿಂದ ಅದು ಬರ್ತಾ ಇದೆ. ಹಾಗಾಗಿ ಚೀನಾದ ಮೇಲೆ ಹೆಚ್ಚು ನಾವು ಅವಲಂಬಿತ ಹಾಕೊಂಡಿದ್ದೇವೆ. ಚೀನಾ ಇದನ್ನ ತನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಭಾರತ ತನ್ನದೇ ಆದ ರಿಸೋರ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಭಾರತದಲ್ಲಿ ಕೆಲವೊಂದು ರಿಸೋರ್ಸ್ ಗಳಿದೆ. ಲಿಥಿಯಂಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಸಮಸ್ಯೆ ಏನು ಅಂತಂದ್ರೆ ರಿಸೋರ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಬೇಕಾದಂತಹ ತಂತ್ರಜ್ಞಾನದ ಕೊರತೆ ಇದೆ, ಟೆಕ್ನಾಲಜಿ ಕೊರತೆ ಇದೆ. ಮತ್ತೆ ಹೇಗೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ಕಿಲ್, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ವಾ ಅವರಿಗೆ ಆ ಕೌಶಲ್ಯದ ಕೊರತೆ ಸಹ ಇದೆ. ಎರಡನ್ನ ಸಹ ಭಾರತ ಸಮಸ್ಯೆಗಳನ್ನ ಸರಿಯಾಗಿ ಬಗೆಹರಿಸಿಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಚೀನಾದ ಮೇಲಿನ ಅವಲಂಬನೆ ತಪ್ಪಿಸ್ಕೊಂಡು ನಮ್ಮ ದೇಶದಲ್ಲೇ ಸೆಲ್ಫ್ ರಿಲಯಂಟ್ ಅಂತ ಹೇಳ್ತೀವಲ್ವಾ, ಆತ್ಮನಿರ್ಭರ್ ಭಾರತ್ ಈ ಒಂದು ತತ್ವದ ಅಡಿಯಲ್ಲಿ ನಾವು ನಮ್ಮದೇ ಆದ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನ ತಯಾರು ಮಾಡಬಹುದು. ಇದು ಈ ಆರ್ಟಿಕಲ್ ಅಲ್ಲಿ ಹೇಳಿದಂತ ಅಂಶಗಳು. ಇನ್ನೊಂದ್ಸಾರಿ ಡಿಸ್ಕಸ್ ಮಾಡಿರೋದ್ರಿಂದ ತುಂಬಾ ಡೀಟೇಲ್ ಆಗಿ ಕೊಡ್ಲಿಲ್ಲ. ಇದಾದ ನಂತರ ಈ ಕಡೆ ಇರೋದು ವಾಟರ್ ಕನ್ಸರ್ವೇಷನ್. ರೋಲ್ ಆಫ್ ಕಮ್ಯುನಿಟೀಸ್ ಇನ್ ಕನ್ಸರ್ವಿಂಗ್ ವಾಟರ್. ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಕಮ್ಯುನಿಟೀಸ್ ಪ್ಲೇ ಅ ಕೀ ರೋಲ್ ಇನ್ ವಾಟರ್ ಕನ್ಸರ್ವೇಷನ್. ಮುಖ್ಯವಾಗಿ ನೀರಿನ ಸಂರಕ್ಷಣೆಯಲ್ಲಿ ಸಮುದಾಯಗಳ ಪಾತ್ರ ಬಹಳ ಮುಖ್ಯವಾದದ್ದು. ಪೀಪಲ್ ಮಸ್ಟ್ ಬಿ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಪ್ರೊಟೆಕ್ಟಿಂಗ್ ಅಂಡ್ ಮ್ಯಾನೇಜಿಂಗ್ ವಾಟರ್ ರಿಸೋರ್ಸಸ್ ಫಾರ್ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ. ದೀರ್ಘಕಾಲದ ಸುಸ್ಥಿರತೆಗಾಗಿ ಮುಖ್ಯವಾಗಿ ಜನರು ನೀರಿನ ಸಂಪನ್ಮೂಲಗಳನ್ನು ರಕ್ಷಿಸೋದ್ರಲ್ಲಿ ಮತ್ತೆ ಅದನ್ನ ನಿರ್ವಹಿಸೋದ್ರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಬೇಕು. ಪಾಲಿಸಿ ಶುಡ್ ಫೋಕಸ್ ಆನ್ ಲೋಕಲ್ ನೀಡ್ಸ್. ಇನ್ನು ಸರ್ಕಾರ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾ ಹೋಗುತ್ತೆ. ಕ್ರಮಗಳನ್ನ ತೆಗೆದುಕೊಳ್ಬೇಕಾದ್ರೆ ಲೋಕಲ್ ನೀಡ್ಸ್ಗಳು, ಸ್ಥಳೀಯ ಅಗತ್ಯ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕು. ಅದರ ಮೇಲೆ ಹೆಚ್ಚು ಕೇಂದ್ರೀಕರಿಸಿ ಕ್ರಮಗಳನ್ನ ಕೈಗೊಳ್ಬೇಕು, ನೀತಿಗಳನ್ನ ಜಾರಿಗೊಳಿಸಬೇಕು. ವಾಟರ್ ಪಾಲಿಸೀಸ್ must consider the unique challenges of different regions and ensure fair distribution. ನೀರಿನ ಈಗ ಒಂದು ಪ್ರದೇಶದಿಂದ ಡ್ಯಾಮ್ ಇರುತ್ತೆ, ಅದು ಇನ್ನೊಂದು ಪ್ರದೇಶಕ್ಕೆ ನೀರನ್ನ ತಲುಪಿಸುತ್ತೆ, ಅಥವಾ ಅಲ್ಲಿ ಒಂದು ಜಲವಿದ್ಯುತ್ ಶಕ್ತಿ ಯೋಜನೆ ಬರುತ್ತೆ. ಹೀಗೆ ಬೇರೆ ಬೇರೆ ಯೋಜನೆಗಳನ್ನ ಕೈಗೊಳ್ಬೇಕಾದ್ರೆ ಆ ಒಂದು ಸ್ಥಳೀಯ ಪ್ರದೇಶ ಎಲ್ಲಿ ಆ ಯೋಜನೆ ಕೈಗೊಳ್ತಾ ಇರ್ತಾರೋ ಆ ಒಂದು ಸ್ಥಳೀಯ ಪ್ರದೇಶಕ್ಕೆ ಅದರಿಂದ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ, ಹಾಗಾಗಿ ಅದನ್ನ ಹೇಗೆ ಒಂದು ಸಮಸ್ಯೆಗಳು ಎದುರಾದ್ರೆ ಅದನ್ನ ಹೇಗೆ ನಿರ್ವಹಿಸೋದು. ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ವಾತಾವರಣ ಇರುತ್ತೆ, ಭೌಗೋಳಿಕತೆ ಚೇಂಜ್ ಆಗಿರುತ್ತೆ, ಕ್ಲೈಮೇಟ್, ವೆದರ್ ಇದೆಲ್ಲವನ್ನ ಕನ್ಸಿಡರ್ ಮಾಡಿ ಆ ಪ್ರದೇಶಕ್ಕೆ ತಕ್ಕ ಹಾಗೆ ನೀರಿಗೆ ಸಂಬಂಧಪಟ್ಟ ಯೋಜನೆಗಳನ್ನ ಜಾರಿಗೊಳಿಸಬೇಕು. ಪೂರ್ ಅಂಡ್ ವಲ್ನರೇಬಲ್ ಗ್ರೂಪ್ಸ್ ನೀಡ್ ಸಪೋರ್ಟ್. ಮತ್ತೆ ಅದರಲ್ಲೂ ಮುಖ್ಯವಾಗಿ ಹಿಂದುಳಿದ ಗುಂಪುಗಳಿಗೆ ಹೆಚ್ಚಿನ ಸಪೋರ್ಟ್ ಬೇಕಾಗುತ್ತೆ. ವಾಟರ್ ಕ್ರೈಸಿಸ್ ಇಂಪ್ಯಾಕ್ಟ್ ಡಿಸ್ಅಡ್ವಾಂಟೇಜ್ ಕಮ್ಯುನಿಟೀಸ್ ದ ಮೋಸ್ಟ್. ಮುಖ್ಯವಾಗಿ ನಾವು ನೋಡಿದ್ವಲ್ವಾ, ವಯಸ್ಸಾದವರಿಗೆ, ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೆ ಹೆಚ್ಚು ಸಮಸ್ಯೆಗಳು ಬರುತ್ತೆ ಯಾವುದೇ ಒಂದು ಕ್ರೈಸಿಸ್ ನಲ್ಲಿ. ಇವರೆಲ್ಲ ಕೆಲವರು ಅಂತಂದ್ರೆ ಒಂದು ಕುಟುಂಬದಲ್ಲಿ ಈಗ ಗೃಹಿಣಿಯರು ತಮ್ಮ ಕುಟುಂಬದ ಮೇಲೆ ಹೆಚ್ಚು ಅವಲಂಬಿತ ಆಗಿರ್ತಾರೆ. ಹಾಗಾಗಿ ಸಮಾಜದಿಂದ ಅವರಿಗೆ ಹೆಚ್ಚು ಸಹಾಯಗಳು ಸಿಕ್ಕೋದಿಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಮುಂದೆ ಬಂದು ಸಹಾಯವನ್ನ ಮಾಡಬೇಕಾಗತ್ತೆ. ಸೊ ಪಾಲಿಸಿ ಶುಡ್ ಪ್ರೊಟೆಕ್ಟ್ ದೇರ್ ರೈಟ್ಸ್ ಅಂಡ್ ಆಕ್ಸೆಸ್ ಟು ವಾಟರ್. ಸರ್ಕಾರದ ನಿಯಮಗಳ ಮೂಲಕ ಅವರ ಹಕ್ಕುಗಳಿಗೆ ಯಾವುದೇ ಚ್ಯುತಿ ಬರದ ಹಾಗೆ, ಅವರಿಗೆ ಸರಿಯಾದ ಸೌಲಭ್ಯಗಳು ಸಿಗುವ ಹಾಗೆ, ನೀರಿನ ಒಂದು ವ್ಯವಸ್ಥೆ ಸರಿಯಾಗಿ ಆಗುವ ಹಾಗೆ ನೋಡ್ಕೋಬೇಕು. ನೇಚರ್ ಅಂಡ್ ಎನ್ವೈರನ್ಮೆಂಟ್ ಮಸ್ಟ್ ಬಿ ಕನ್ಸಿಡರ್ಡ್. Water conservation should not just focus on human needs, but also protect ecosystems and biodiversity.
ನಮ್ಮ ಯೋಜನೆಗಳೆಲ್ಲ ಹೇಗಿರುತ್ತೆ, ನಮಗೆ ಮನುಷ್ಯರಿಗೆ ಅದರಿಂದ ಉಪಯೋಗ ಆದ್ರೆ ಸಾಕು, ಪರಿಸರಕ್ಕೆ ಏನು ಬೇಕಾದ್ರೂ ಆಗ್ಲಿ ಅನ್ನೋ ರೀತಿ ಇರುತ್ತೆ. ಹಾಗಾಗಿ ಇದನ್ನ ಬಿಟ್ಟು ಇಡೀ ಜೀವ ವೈವಿಧ್ಯತೆಗೆ ಸಹಾಯ ಆಗ್ಬೇಕು, ಪರಿಸರದ ವ್ಯವಸ್ಥೆಗೆ ಯಾವುದೇ ಹಾನಿ ಆಗ್ಬಾರ್ದು, ಅಂತಹ ಯೋಜನೆಗಳನ್ನ ಕೈಗೊಳ್ಬೇಕು. ಹಾಗಾದಾಗ ಮಾತ್ರ ಸುಸ್ಥಿರವಾಗಿ ನಾವು ಬದುಕಲಿಕ್ಕೆ ಸಾಧ್ಯ. ನಿಮಗೆ ಒಂದು ಹೇಳಿಕೆ ಗೊತ್ತಿರಬಹುದು ಅಂತಂದ್ರೆ, ಜೇನುನೊಣಗಳು ಇಲ್ಲದೆ ಇದ್ರೆ ಕೆಲವೇ ವರ್ಷಗಳಲ್ಲಿ ಇಡೀ ಜಗತ್ತು ನಾಶ ಆಗ್ಬಿಡುತ್ತೆ. ಅಂತಂದ್ರೆ ಅವು ಅಷ್ಟು ಮಹತ್ವದ ಪಾತ್ರವನ್ನ ಎಕೋಸಿಸ್ಟಮ್‌ನಲ್ಲಿ ವಹಿಸುತ್ತವೆ. ಒಂದ್ ವೇಳೆ ಅವು ನಿರ್ನಾಮ ಆಗ್ಬಿಟ್ರೆ ಜಗತ್ತು ಸಹ ಆದಷ್ಟು ಬೇಗ ನಿರ್ನಾಮ ಆಗ್ಬಿಡುತ್ತೆ. ಜೇನುನೊಣಗಳು ಮಾತ್ರ ಅಲ್ಲ, ಜೀವ ವೈವಿಧ್ಯತೆ ಸಿಸ್ಟಮ್‌ನಲ್ಲಿ, ಎಕೋಸಿಸ್ಟಮ್‌ನಲ್ಲಿ ಯಾವುದೇ ಒಂದು ಪ್ರಾಣಿ ನಾಶ ಆಗ್ಬಿಟ್ರೆ ಅದು ಇತರ ಒಂದು ಜೀವ ಸಂಕುಲಗಳ ಮೇಲೂ ಪರಿಣಾಮ ಬೀರಿ ಬೇರೆ ಪ್ರಭೇದಗಳು ನಾಶ ಆಗಲಿಕ್ಕೆ ಕಾರಣ ಆಗುತ್ತೆ. ಆದ್ರೆ ಮನುಷ್ಯ ಸಂಪೂರ್ಣವಾಗಿ ನಾಶ ಆಗ್ಬಿಟ್ರೆ ಪ್ರಕೃತಿ ಇನ್ನಷ್ಟು ನಳನಳಿಸುತ್ತೆ, ಪ್ರಕೃತಿ ಇನ್ನಷ್ಟು ಸಮೃದ್ಧಿಯತ್ತ ಸಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿಲಿ ಆಗ್ತಾ ಇರುವಂತಹ ಎಲ್ಲ ದುಷ್ಪರಿಣಾಮಗಳಿಗೆ ನಾವೇ ಕಾರಣ. ನಮ್ಮ ಮೇಲಿನ ಕೇಂದ್ರವನ್ನ ಬದಲಾಯಿಸಿ ಪ್ರಕೃತಿಯ ಕಡೆ ತಿರುಗಿಸಬೇಕು. ಆಗ ಮಾತ್ರ ನಾವು ಸರಿಯಾಗಿ ಬದುಕಲಿಕ್ಕೆ ಸಾಧ್ಯ, ಪ್ರಕೃತಿಯು ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯ. ಆಕ್ಷನ್ ಇಸ್ ನೀಡೆಡ್ ಬಿಯಾಂಡ್ ಜಸ್ಟ್ ಪಾಲಿಸೀಸ್. ಬರೀ ಸುಮ್ಮನೆ ಹೊಸ ಹೊಸ ನೀತಿಗಳನ್ನ ತರೋದಲ್ಲ. ಗವರ್ಮೆಂಟ್ ಶುಡ್ ವರ್ಕ್ ಕ್ಲೋಸ್ಲಿ ವಿತ್ ಲೋಕಲ್ ಕಮ್ಯುನಿಟೀಸ್. ಆ ಪಾಲಿಸಿಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಆಕ್ಷನ್ ಓರಿಯೆಂಟೆಡ್ ಆಗಿರ್ಬೇಕು. ಅದಕ್ಕೋಸ್ಕರ ಲೋಕಲ್ ಕಮ್ಯುನಿಟಿ, ಸ್ಥಳೀಯ ಸಮುದಾಯಗಳ ಜೊತೆ ಭಾಗವಹಿಸಬೇಕು, ಅವರಿಗೆ ಏನು ಮುಖ್ಯ ಅನ್ನೋದನ್ನ ತಿಳ್ಕೊಳ್ಬೇಕು. ಪ್ರೊವೈಡಿಂಗ್ ದೆಮ್ ವಿತ್ ರಿಸೋರ್ಸಸ್ ಅಂಡ್ ನಾಲೆಜ್ ಟು ಮ್ಯಾನೇಜ್ ವಾಟರ್ ಎಫೆಕ್ಟಿವ್ಲಿ. ಅಂದ್ರೆ ಅವರಿಗೆ ಬೇಕಾದಂತ ಸಂಪನ್ಮೂಲಗಳನ್ನ ಮತ್ತೆ ಮಾಹಿತಿ, ಜಾಗೃತಿ ಇದನ್ನೆಲ್ಲ ಕೊಡೋದ್ರ ಮೂಲಕ ನೀರನ್ನ ಹೇಗೆ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಬಳಸೋದು, ಹೇಗೆ ರಕ್ಷಿಸೋದು, ಸಂರಕ್ಷಿಸೋದು ಅನ್ನೋದ್ರ ಬಗ್ಗೆ ಸರ್ಕಾರ ಮುಂದಾಗಬೇಕು, ಅದರ ಬಗ್ಗೆ ಕ್ರಮಗಳನ್ನ ಕೈಗೊಳ್ಬೇಕು. ಇದಾದ ನಂತರ ಇಲ್ಲಿದೆ, ಸುಪ್ರೀಂ ಕೋರ್ಟ್ ಸ್ಟೇಸ್ HC's ಇನ್ಹ್ಯೂಮನ್ ರಿಮಾರ್ಕ್ಸ್ ಆನ್ ರೇಪ್ ಅಟೆಂಪ್ಟ್. ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ನ ಒಂದು ಹೇಳಿಕೆ ಬಗ್ಗೆ ಅಥವಾ ಒಂದು ಕೇಸ್ನ ಬಗ್ಗೆ ತಡೆಯನ್ನು ನೀಡ್ತಾ ಇದೆ. ಸುಪ್ರೀಂ ಕೋರ್ಟ್ ಸ್ಟೇಸ್ ಹೈಕೋರ್ಟ್ಸ್ ಆರ್ಡರ್. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡ್ತಾ ಇದೆ. ಏನಾಗಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಹ್ಯಾಸ್ ಸ್ಟಾಪ್ಡ್ ಹೈಕೋರ್ಟ್ ಆರ್ಡರ್ ದಟ್ ಮೇಡ್ ಇನ್ಸೆನ್ಸಿಟಿವ್ ರಿಮಾರ್ಕ್ಸ್ ಅಬೌಟ್ ಅ ರೇಪ್ ಅಟೆಂಪ್ಟ್ ಕೇಸ್. ಒಂದು ರೇಪ್ ಅಟೆಂಪ್ಟ್ ಕೇಸ್ನ ಬಗ್ಗೆ, ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಒಂದು ಕೇಸ್ನ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಯಾವ ಆದೇಶವನ್ನ ನೀಡುತ್ತೋ ಅದನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಇನ್ಸೆನ್ಸಿಟಿವ್ ರಿಮಾರ್ಕ್ಸ್ ಬೈ ಹೈಕೋರ್ಟ್. ಹೈಕೋರ್ಟ್ ಏನ್ ಹೇಳಿತು ಹಾಗಾದ್ರೆ? ಹೈಕೋರ್ಟ್ ಜಡ್ಜ್ ಸೆಡ್ ದಟ್ ಗ್ರಾಬಿಂಗ್ ಅ ಮೈನರ್ ಗರ್ಲ್ಸ್ ಹ್ಯಾಂಡ್, ಈಗ ಒಂದು ಅಪ್ರಾಪ್ತ ಬಾಲಕಿಯ ಕೈಯನ್ನ ಎಳೆಯೋದು, ಅಂಡ್ ಟ್ರೈಂಗ್ ಟು ಪುಲ್ ಹರ್ ಅಂತಂದ್ರೆ ಎಳ್ಕೊಂಡು ಹೋಗೋದು, ಅಥವಾ ಅವರನ್ನ ಬರಸ್ ಎಳೆಯೋದು ಅಂತಂದ್ರೆ ಏನ್ ಎಳೆದುಕೊಂಡು ಹೋಗೋದು ಅಂತ ಹೇಳ್ತೀವಲ್ವಾ, ಹಾಗೆ ಮಾಡೋದು ನಾಟ್ ಅನ್ ಅಟೆಂಪ್ಟ್ ಟು ರೇಪ್ ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಆ ಹೈಕೋರ್ಟ್ನವರು, ಅಲಹಾಬಾದ್ ಹೈಕೋರ್ಟ್ನವರು ಅಪ್ರಾಪ್ತ ಬಾಲಕಿಯ ಕೈ ಹಿಡಿದು ಎಳೆಯಲು ಪ್ರಯತ್ನಿಸುವುದು ಅತ್ಯಾಚಾರದ ಪ್ರಯತ್ನ ಅಲ್ಲ ಅಂತ ಅವ್ರು ಹೇಳಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಫೌಂಡ್ ದೀಸ್ ರಿಮಾರ್ಕ್ಸ್ ಇನ್ಹ್ಯೂಮನ್ ಅಂಡ್ ಇನ್ಸೆನ್ಸಿಟಿವ್. ಆದ್ರೆ ಈ ಒಂದು ಹೇಳಿಕೆ ಇದೆಯಲ್ವಾ, ಇದು ಅಮಾನವೀಯ ಮತ್ತೆ ಅಸಂವೇದನಾಶೀಲ, ಸೆನ್ಸಿಟಿವಿಟಿನೇ ಇಲ್ಲ ಇವರಿಗೆ ಅನ್ನೋ ರೀತಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ವಿಕ್ಟಿಮ್ಸ್ ಟ್ರಾಮಾ ಇಗ್ನೋರ್ಡ್ ಅಂತಂದ್ರೆ ಆ ಸಂತ್ರಸ್ತೆಗೆ ಆಘಾತ ಆಗಿರುತ್ತೆ, ಆಗ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆರ್ಡರ್ ಡಿಸ್ಕ್ರೈಬ್ಡ್ ಗರ್ಲ್ಸ್ ಟ್ರಾಮಾ. ಹೈಕೋರ್ಟ್ ಏನ್ ಹೇಳ್ತಾ ಇದೆ, ಆ ಹುಡುಗಿಗೆ ಆಘಾತ ಆಗಿದೆ ಅಂತ ಒಪ್ಕೊಳ್ತಾ ಇದೆ, ಬಟ್ ಸ್ಟಿಲ್ ಕನ್ಕ್ಲೂಡೆಡ್ ದಟ್ ದ ಅಕ್ಯೂಸ್ಡ್ ಹ್ಯಾಡ್ ನೋ ಇಂಟೆಂಟ್ ಟು ರೇಪ್. ಆ ಹುಡುಗಿಗೆ ಆಘಾತ ಆಗಿರಬಹುದು, ಆದ್ರೆ ಆರೋಪಿ ಅತ್ಯಾಚಾರ ಮಾಡ್ಲಿಕ್ಕೆ ಬಂದಿರಲಿಲ್ಲ ಅನ್ನೋದು ಹೈಕೋರ್ಟ್ನ ವಾದ. ಸುಪ್ರೀಂ ಕೋರ್ಟ್ ಸ್ಟ್ರಾಂಗ್ಲಿ ಕ್ರಿಟಿಸೈಡ್ ದಿಸ್ ಡಿಸಿಷನ್. ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಾ, ಇಲ್ಲ ಹಾಗೆ ಡಿಸೈಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಬಲವಾಗಿ ಅದನ್ನ ಟೀಕಿಸುತ್ತೆ. ಸುಪ್ರೀಂ ಕೋರ್ಟ್ ಎಂಫಸೈಸಸ್ ಸೆನ್ಸಿಟಿವಿಟಿ. ಸುಪ್ರೀಂ ಕೋರ್ಟ್ said such cases should be handled with care and sensitivity. ಅಂತಹ ಪ್ರಕರಣಗಳು ಬಂದಾಗ ಬಹಳ ಎಚ್ಚರಿಕೆಯಿಂದ, ಬಹಳ ಸೂಕ್ಷ್ಮವಾಗಿ ನಿರ್ವಹಿಸಬೇಕಾಗುತ್ತೆ. ಪ್ರೊಟೆಕ್ಟ್ ವಿಕ್ಟಿಮ್ಸ್ ರೈಟ್ಸ್. ಸಂತ್ರಸ್ತರ ಒಂದು ಹಕ್ಕುಗಳನ್ನ ಆದಷ್ಟು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಮುಂದಾಗಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಕೇಸ್ ಟು ಬಿ ರಿವ್ಯೂಡ್ ಅಗೇನ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಪುಟ್ ದ ಹೈಕೋರ್ಟ್ ಆರ್ಡರ್ ಆನ್ ಹೋಲ್ಡ್. ಆ ಆದೇಶವನ್ನು ತಡೆ ಹಿಡಿದಿದೆ ಅಂಡ್ ವಿಲ್ ರಿವ್ಯೂ ದ ಕೇಸ್ ಟು ಎನ್ಶೋರ್ ಜಸ್ಟಿಸ್ ಫಾರ್ ದ ಮೈನರ್ ವಿಕ್ಟಿಮ್. ಆ ಸಂತ್ರಸ್ತೆಗೆ ನ್ಯಾಯ ಸಿಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅದನ್ನ ದೊರಕಿಸಿಕೊಡ್ಲಿಕ್ಕೆ ಇನ್ನೊಂದ್ಸಾರಿ ಆ ಪ್ರಕರಣವನ್ನ ತನಿಖೆ ಮಾಡುತ್ತೆ. ಇದಾದ ನಂತರ ಕೊನೆಯಲ್ಲಿ ನ್ಯೂ ಡೇಟಾ ಈ ಕಡೆ ಇದೆ. ನ್ಯೂ ಡೇಟಾ ಕೀಪ್ಸ್ ದಿ ಸರ್ಚ್ ಫಾರ್ ರೇರ್ ಸಬ್ ಅಟಾಮಿಕ್ ಮಿಸ್ಟ್ರಿ ಗೋಯಿಂಗ್. ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು, ಬಹಳ ಹಿಂದೆ ನಾವು ಜನವರಿಲಿ ಅನ್ಸುತ್ತೆ ಮೈಕ್ರೋಸಾಫ್ಟ್ ನ್ಯೂ ಕ್ವಾಂಟಮ್ ಚಿಪ್, ಹೊಸ ಕ್ವಾಂಟಮ್ ಚಿಪ್ ಅನ್ನ ರೆಡಿ ಮಾಡಿತ್ತು, ನೆನಪಿದ್ಯಾ? ಮೆಜೋರನಾ 1 ಅಂತ. Microsoft has created new quantum computing chip called Majorana 1
ಇಟ್ ಇಸ್ ಬೇಸ್ಡ್ ಆನ್ ಸ್ಪೆಷಲ್ ಟೈಪ್ ಆಫ್ ಪಾರ್ಟಿಕಲ್ ಫಿಸಿಕ್ಸ್ ಅಂತಾನೆ ಒಂದು ಸಪರೇಟ್ ಬ್ರಾಂಚ್ ಇದೆ. ಚಿಕ್ಕ ಚಿಕ್ಕ ಕಣಗಳ ಬಗ್ಗೆ ಇರುವಂತಹ ಸ್ಟಡಿ ಮಾಡುವಂತಹ ಭೌತಶಾಸ್ತ್ರದ ಒಂದು ಭಾಗ ಕಾಲ್ಡ್ ಮೆಜೋರನ. ಚಿಕ್ಕ ಪಾರ್ಟಿಕಲ್ ಅದು ಮೆಜೋರನ ಅನ್ನೋದು, ವಿಚ್ ಹ್ಯಾಸ್ ಯುನಿಕ್ ಪ್ರಾಪರ್ಟೀಸ್ ಅಂಡ್ ಕುಡ್ ಹೆಲ್ಪ್ ಇನ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಫಾಸ್ಟರ್. ಆ ಒಂದು ಚಿಪ್ನಿಂದ ಏನ್ ಮಾಡಬಹುದು, ದೊಡ್ಡ ದೊಡ್ಡ ಸಮಸ್ಯೆಗಳನ್ನ, ಬಹಳ ಸಂಕೀರ್ಣ ಸಮಸ್ಯೆಗಳನ್ನ ಬಹಳ ಬೇಗ ಸಾಲ್ವ್ ಮಾಡಬಹುದು. ಆ ಒಂದು ಉಲ್ಲೇಖವನ್ನು ಅವರು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಈ ಒಂದು ಆರ್ಟಿಕಲ್ ನಲ್ಲಿ. ಇದಾದ ನಂತರ ಇದಕ್ಕೆ ಮತ್ತೆ ಕ್ವಾಂಟಮ್ಗೆ ಮತ್ತೆ ಬೇರೆ ಒಂದು ಅಂಶಗಳಿಗೆ ಸಂಬಂಧ ಇಲ್ಲ. ಆದ್ರೆ ಈ ರೀತಿ ಆರ್ಟಿಕಲ್ಗಳಿಗೆ ಒಂದು ಹೆಸರು ಇದು ಕೊಟ್ಟಿರೋದನ್ನ ಅವ್ರು ನೆನಪಿಟ್ಕೊಂಡಿದ್ದಾರೆ ಇದರಲ್ಲಿ. ಅಂತಂದ್ರೆ ಮೆಜೋರನ್ನ ಅಂತ ಒಂದು ಪಾರ್ಟಿಕಲ್ ಹೆಸರು ಬಂದಿತ್ತು. ಈಗ ಮತ್ತೆ ಬೇರೆ ಬೇರೆ ಪಾರ್ಟಿಕಲ್ಗಳನ್ನ ನೋಡೋದಾದ್ರೆ ನ್ಯೂಟ್ರಿನೋಸ್ ಬಗ್ಗೆ ಕೊಟ್ಟಿದ್ದಾರೆ. ಇದು ಸಹ ಏನು, ದೀಸ್ ಆರ್ ಟೈನಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಉಪಪರಮಾಣು ಕಣ ಅಂತ ಹೇಳ್ಬಹುದು. ದಟ್ ಆರ್ ಫೌಂಡ್ ಎವ್ರಿವೇರ್ ಇನ್ ದ ಯೂನಿವರ್ಸ್, ಜಗತ್ತಿನಲ್ಲಿ ಎಲ್ಲಾ ಕಡೆ ಕಂಡು ಬರುತ್ತೆ ಅದು ವಿಶ್ವದಲ್ಲಿ. ದೇ ಆರ್ ಪ್ರೊಡ್ಯೂಸ್ಡ್ ಬೈ ಸ್ಟಾರ್ಸ್, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂಡ್ ಕಾಸ್ಮಿಕ್ ಇವೆಂಟ್ಸ್. ಇವು ಯಾವ ರೀತಿ ಹುಟ್ಟುತ್ತೆ, ನಕ್ಷತ್ರಗಳಿಂದ, ಪರಮಾಣು ಪ್ರತಿಕ್ರಿಯೆಗಳು ಅಂತಂದ್ರೆ ದೊಡ್ಡ ದೊಡ್ಡ ರಿಯಾಕ್ಷನ್ ಗಳಾಗುತ್ತಲ್ವಾ, ಮತ್ತೆ ಕಾಸ್ಮಿಕ್ ಇವೆಂಟ್ ಎಲ್ಲ ಒಂದು ಸೂಪರ್ನೋವಾ ಮತ್ತೆ ದೊಡ್ಡ ದೊಡ್ಡ ಘಟನೆಗಳಾಗ್ತಾ ಇರುತ್ತೆ. ಬ್ಲಾಸ್ಟ್ ಆಗೋದು, ನಕ್ಷತ್ರಗಳು ಕ್ರಿಯೇಟ್ ಆಗೋದು, ಗ್ರಹಗಳು ಹುಟ್ಟೋದು, ಧೂಮಕೇತು, ಹೀಗೆ ಹಲವಾರು ಕ್ರಿಯೆಗಳಿಂದ ಹುಟ್ಟುತ್ತವೆ. ಸೈಂಟಿಸ್ಟ್ ಸ್ಟಡಿ ದೆಮ್ ಟು ಅಂಡರ್ಸ್ಟ್ಯಾಂಡ್ ಫಂಡಮೆಂಟಲ್ ಮಿಸ್ಟರೀಸ್ ಅಬೌಟ್ ದ ಯೂನಿವರ್ಸ್. ವಿಜ್ಞಾನಿಗಳು ಇವುಗಳನ್ನು ಸ್ಟಡಿ ಮಾಡ್ತಾರೆ. ಯಾಕಂತಂದ್ರೆ ಇವುಗಳ ಮೂಲಕ ನಮ್ಮ ಬ್ರಹ್ಮಾಂಡದ ಬಗ್ಗೆ ಏನಾದ್ರೂ ರಹಸ್ಯಗಳು ರಿವೀಲ್ ಆಗಬಹುದಾ, ಏನಾದ್ರೂ ಹೊಸ ಹೊಸ ವಿಷಯಗಳು ಸಿಗಬಹುದಾ ಅಂತ ತಿಳ್ಕೊಳ್ಳಿಕ್ಕೆ ಇದನ್ನು ಸ್ಟಡಿ ಮಾಡ್ತಾರೆ. ಇನ್ನೊಂದು ಟರ್ಮ್ ಬರುತ್ತೆ ಇಲ್ಲಿ, ಬೀಟಾ ಡಿಕೆ ಪ್ರೊಸೆಸ್. ಏನಂತಂದ್ರೆ ಅನ್ಸ್ಟೇಬಲ್ ಅಟಾಮಿಕ್ ನ್ಯೂಕ್ಲಿಯೈ ರಿಲೀಸ್ ಎನರ್ಜಿ ಥ್ರೂ ಪ್ರೊಸೆಸ್ ಕಾಲ್ಡ್ ಬೀಟಾ ಡಿಕೆ. ಅಂದ್ರೆ ಪರಮಾಣು ಕೇಂದ್ರ ಅಂತ ಇರುತ್ತೆ, ಅಟಾಮಿಕ್ ನ್ಯೂಕ್ಲಿಯೈ ಅನ್ಸ್ಟೇಬಲ್ ಆಗ್ಬಿಟ್ರೆ, ಅಸ್ಥಿರ ಆಗ್ಬಿಟ್ರೆ ಅದು ಎನರ್ಜಿನ ರಿಲೀಸ್ ಮಾಡುತ್ತೆ. ಆ ಎನರ್ಜಿ ರಿಲೀಸ್ ಮಾಡೋ ಪ್ರೊಸೆಸ್ಸಿಗೆ ಬೀಟಾ ಡಿಕೆ, ಎನರ್ಜಿ ಕ್ಷಯಿಸೋದು ಅಂತಂದ್ರೆ ಕಡಿಮೆ ಆಗ್ತಾ ಹೋಗೋದು, ಬೀಟಾ ಡಿಕೆ ಅಂತ ಹೇಳ್ತಾರೆ. ಅದಕ್ಕೆ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ದಿಸ್ ಹೆಲ್ಪ್ಸ್ ದೆಮ್ ಬಿಕಮ್ ಮೋರ್ ಸ್ಟೇಬಲ್ ಬೈ ಕನ್ವರ್ಟಿಂಗ್ ನ್ಯೂಟ್ರಿನೋಸ್ ಇಂಟು ಪ್ರೋಟಾನ್. ಹೀಗೆ ಎನರ್ಜಿ ರಿಲೀಸ್ ಆಗ್ತಾ ಇರೋದ್ರಿಂದ ಆ ನ್ಯೂಟ್ರಿನೋಗಳು ಯಾವುದು ಪ್ರೋಟಾನ್ ಆಗಿ ಬದಲಾವಣೆ ಆಗುತ್ತೆ. ಒಂದು ವೇಳೆ ಅದು ಪ್ರೋಟಾನ್ ಇದೆ, ನ್ಯೂಟ್ರಾನ್ ಆಗ್ಲಿಕ್ಕೆ ಇದು ಸಹ ಹೆಲ್ಪ್ ಆಗುತ್ತೆ. ನ್ಯೂಟ್ರಾನ್ಸ್ ಇಂಟು ಪ್ರೋಟಾನ್ಸ್, ಎಮಿಟಿಂಗ್ ಎಲೆಕ್ಟ್ರಾನ್ಸ್ ಅಂಡ್ ನ್ಯೂಟ್ರಿನೋಸ್ ಇನ್ ದ ಪ್ರೊಸೆಸ್. ಈ ಒಂದು ಪ್ರೊಸೆಸ್ ನಲ್ಲಿ ಸರಿಯಾಗಿ ಕೇಳ್ಕೊಳ್ಳಿ, ಒಳಗಡೆ ಇರೋದು ಬದಲಾಗುತ್ತೆ, ನ್ಯೂಟ್ರಾನ್ ಟು ಪ್ರೋಟಾನ್. ಇದರಲ್ಲಿ ರಿಲೀಸ್ ಆಗುತ್ತಲ್ವಾ, ಎಮಿಟಿಂಗ್ ಎಲೆಕ್ಟ್ರಾನ್ಸ್ ಅಂಡ್ ನ್ಯೂಟ್ರಿನೋಸ್ ಇನ್ ದ ಪ್ರೊಸೆಸ್. ಆ ಒಂದು ರಿಲೀಸ್ ಆಗೋದಕ್ಕೆ ಏನ್ ಕರೀತಾರೆ, ಒಂದು ಎಲೆಕ್ಟ್ರಾನ್ ಮತ್ತೆ ನ್ಯೂಟ್ರಿನೋನ್, ಈ ತರ ಎರಡು ಮುಖ್ಯವಾದ ಪಾರ್ಟಿಕಲ್ಗಳು ರಿಲೀಸ್ ಆಗುತ್ತೆ. ಇನ್ನೊಂದು ರೇರ್ ನ್ಯೂಟ್ರಿನೋ ಎಕ್ಸ್ಪೆರಿಮೆಂಟ್. ಸೈಂಟಿಸ್ಟ್ ಆರ್ ಸರ್ಚಿಂಗ್ ಫಾರ್ ವೆರಿ ರೇರ್ ಟೈಪ್ ಆಫ್ ಬೀಟಾ ಡಿಕೆ. ಒಂದು ಬಹಳ ಅಪರೂಪವಾದಂತಹ ಬೀಟಾ ಡಿಕೆ. ಬೀಟಾ ಡಿಕೆ ಅಂದ್ರೆ ನೆನಪಾಗ್ತಾ ಇದೆಯಾ, ಮೇಲ್ಗಡೆ ಹೇಳಿದ್ದು ಏನು, ಅನ್ಸ್ಟೇಬಲ್ ಆಗಿರುತ್ತೆ ಅಟಾಮಿಕ್ ನ್ಯೂಕ್ಲಿಯೈ, ಅದು ಎನರ್ಜಿ ರಿಲೀಸ್ ಮಾಡೋದು. ಆ ಪ್ರೊಸೆಸ್ಗೆ ಬೀಟಾ ಡಿಕೆ ಅಂತ ಕರೀತಾರೆ. ಸೈಂಟಿಸ್ಟ್ಗಳು ಅಂತಹ ಒಂದು ಪ್ರೊಸೆಸ್ಗೆ ಹುಡುಕ್ತಾ ಇದ್ದಾರೆ, ರೇರ್ ಟೈಪ್, ಅಪರೂಪವಾದಂತಹ ಅಂತ ಪ್ರೊಸೆಸ್ ಅನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಕಾಲ್ಡ್ ನ್ಯೂಟ್ರಿನೋಲೆಸ್ ಡಬಲ್ ಬೀಟಾ ಡಿಕೆ, ನ್ಯೂಟ್ರಿನೋಲೆಸ್ ಡಬಲ್ ಬೀಟಾ ಡಿಕೆ ಅಂತ ಕರೀತಾರೆ. ಇಫ್ ಫೌಂಡ್, ಒಂದ್ ವೇಳೆ ಇದು ಪ್ರೂವ್ ಆಗ್ಬಿಟ್ರೆ ಅಥವಾ ಅವ್ರಿಗೆ ಸಿಕ್ಕಿದ್ರೆ ಇಂಥದ್ದೊಂದು, ಇಟ್ ವುಡ್ ಪ್ರೂವ್ ದಟ್ ನ್ಯೂಟ್ರಿನೋಸ್ ಅಂಡ್ ಆಂಟಿ ನ್ಯೂಟ್ರಿನೋಸ್ ಆರ್ ಆಕ್ಚುಲಿ ಸೇಮ್. ಒಂದು ಪ್ರಕರಣದಿಂದಾಗಿ ಅವರಿಗೆ ಏನ್ ಸಿಗಬಹುದು, ನ್ಯೂಟ್ರಿನೋ ಮತ್ತೆ ಆಂಟಿ ನ್ಯೂಟ್ರಿನೋ ಎರಡು ವಿರುದ್ಧ ಅಂತ ಭಾವಿಸ್ಕೊಂಡಿದ್ದು ಎರಡು ಒಂದೇ ಅಂತ ಅವರಿಗೆ ಪ್ರೂವ್ ಆಗಬಹುದು. ಅಂತ ಒಂದು ಸಾಧ್ಯತೆ ಸಹ ಇದರಲ್ಲಿ ನಮಗೆ ಆ ಸಾಧ್ಯತೆ ಸಿಗಬಹುದು. ಚೇಂಜಿಂಗ್ ಹೌ ವಿ ಅಂಡರ್ಸ್ಟ್ಯಾಂಡ್ ಪಾರ್ಟಿಕಲ್ ಫಿಸಿಕ್ಸ್. ಈ ಒಂದು ಸಾಧ್ಯತೆ ಏನಾದ್ರೂ ನಮಗೆ ಸಿಕ್ಕಿದ್ರೆ, ಇದನ್ನು ಪ್ರೂವ್ ಆಗ್ಬಿಟ್ರೆ, ಎಷ್ಟು ದಿನ ಏನು ಅಂದ್ಕೊಂಡಿರ್ತೀವಲ್ವಾ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಈ ಒಂದು ಕಣ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಲವಾರು ಸಿದ್ಧಾಂತಗಳು, ತತ್ವಗಳು ಬದಲಾಗ್ಬಿಡುತ್ತೆ. ಇನ್ನು ಆನ್ಗೋಯಿಂಗ್ ರಿಸರ್ಚ್ ಇನ್ ಸೌತ್ ಕೊರಿಯಾ, ಎಮೋರ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಮೇಜರ್ ಎಕ್ಸ್ಪೆರಿಮೆಂಟ್ ಇನ್ ಸೌತ್ ಕೊರಿಯಾ ಕಾಲ್ಡ್ ಎಮೋರ್, ಟ್ರೈಂಗ್ ಟು ಡಿಟೆಕ್ಟ್ ದಿಸ್ ರೇರ್ ಡಿಕೆ ಯೂಸಿಂಗ್ ಹೈಲಿ ಸೆನ್ಸಿಟಿವ್ ಡಿಟೆಕ್ಟರ್ಸ್. ತುಂಬಾ ಪತ್ತೆಕಾರಕಗಳು, ಡಿಟೆಕ್ಟ್ ಮಾಡುವಂತದ್ದು ತುಂಬಾ ಸೆನ್ಸಿಟಿವ್ ಆಗಿರುವಂತಹ ಡಿಟೆಕ್ಟರ್ ಗಳನ್ನ ಯೂಸ್ ಮಾಡಿಕೊಂಡು, ಅದ್ರ ಜೊತೆ ಅಲ್ಟ್ರಾ ಕೋಲ್ಡ್ ಟೆಂಪರೇಚರ್, ತುಂಬಾ ಕೂಲ್ ಆಗಿರುವಂತಹ ಟೆಂಪರೇಚರ್ ಅದ್ರ ಉಪಯೋಗಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ರೇರ್ ಡಿಕೆ, ತುಂಬಾ ಅಪರೂಪವಾದಂತಹ ಬೀಟಾ ಕ್ಷಯನ ಅಂತ ಹೇಳಿದ್ವಲ್ವಾ, ಬೀಟಾ ಡಿಕೆ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗತ್ತಾ ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೆನಪಿಟ್ಕೊಳ್ಳಿ, ಎಮೋರ್, ಇದರ ಹೆಸರೇನು, ಎಕ್ಸ್ಪೆರಿಮೆಂಟ್ ಹೆಸರು ಎಮೋರ್. ಎಲ್ಲಾಗ್ತಾ ಇರೋದು ಸೌತ್ ಕೊರಿಯಾದಲ್ಲಿ. ಸೋ ಫಾರ್ ದೇ ಹ್ಯಾವಂಟ್ ಫೌಂಡ್ ಇಟ್, ಅಂದ್ರೆ ಇಲ್ಲಿ ತನಕ ಏನು ಸುಳಿವು ಸಿಕ್ಕಿಲ್ಲ ಅದ್ರ ಬಗ್ಗೆ. ಬಟ್ ರಿಸರ್ಚ್ ಕಂಟಿನ್ಯೂಸ್ ವಿತ್ ಬಿಗ್ಗರ್ ಸ್ಯಾಂಪಲ್ಸ್ ಟು ಅನ್ಕವರ್ ಮೋರ್ ಸೀಕ್ರೆಟ್ಸ್ ಆಫ್ ನ್ಯೂಟ್ರಿನೋಸ್. ಅಂದ್ರೆ ರಿಸರ್ಚ್ ಮುಂದುವರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರಿಗೆ ಗೊತ್ತು, ಒಂದು ಹೊಸದಾದಂತಹ ಒಂದು ಸಂಶೋಧನೆ ಆದ್ರೂ ಆಗಬಹುದು. ಇವಿಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ಇದಾದ ನಂತರ ಇವತ್ತಿನ ವೊಕ್ಯಾಬ್ಯುಲರಿ. ದ ಸೋಲ್ಜರ್ಸ್ ವರ್ ಹ್ಯಾರಿಡ್
ಹರಿಡ್ ಬೈ ಕಂಟಿನ್ಯೂಸ್ ಅಟ್ಯಾಕ್ಸ್. ಹರಿಡ್ ಅಂತಂದ್ರೆ ಟ್ರಬಲ್ಡ್, ಸ್ಟ್ರೆಸ್ಡ್ ಅಟ್ಯಾಕ್, ತೊಂದರೆಗೆ ಒಳಗಾಗೋದು. ತುಂಬಾ ಅಟ್ಯಾಕ್ ಆಗೋದ್ರಿಂದ ಅವರಿಗೆ ತೊಂದರೆ ಆಗ್ತಾ ಇತ್ತು. ಕಾಸಿಂಗ್ ಹೆವಿ ಅಟ್ರಿಷನ್ ಇನ್ ದ ರ್ಯಾಂಕ್ಸ್. ಅಟ್ರಿಷನ್ ಅಂತಂದ್ರೆ ಕ್ಷೀಣತೆ, ರಿಡಕ್ಷನ್, ಅಥವಾ ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಅವರ ರ್ಯಾಂಕ್ ನಲ್ಲಿ ಕಡಿಮೆ ಆಗ್ತಾ ಹೋಗುದು, ರ್ಯಾಂಕ್ ಲಾಸ್ ಆಗ್ತಾ ಹೋಗುದು, ರೆಡ್ಯೂಸ್ ಆಗ್ತಾ ಹೋಗುದು. ದೇ ಹ್ಯಾಡ್ ಟು ಕವರ್ ಬಿಹೈಂಡ್ ದಿ ಬ್ಯಾರಿಕೇಡ್ಸ್ ಟು ಅವಾಯ್ಡ್ ಎನಿಮಿ ಫೈರ್. ಅಂದ್ರೆ ಅವ್ರು ಏನ್ ಮಾಡ್ಬೇಕಾಗುತ್ತೆ ಅವಾಗ? ಅಡಗಿಸ್ಕೊಳ್ಳೋದು, ಎನಿಮಿ ಫೈರ್ ಇಂದ, ಬೇರೆಯವರು ದಾಳಿ ಮಾಡ್ತಾ ಇರ್ತಾರಲ್ವಾ, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅವರು ಅಡಗಿಸ್ಕೊಳ್ತಾ ಇರ್ತಾರೆ. ಹೈಡ್, ಶ್ರಿಂಕ್, ಟ್ರೆಂಬಲ್ ಅಂತ ಕರಿಬಹುದು. ಡಿಸ್ಪೈಟ್ ರಿಸೀವಿಂಗ್ ಅ ನ್ಯೂ ಟ್ರಾಂಚ್ ಆಫ್ ಸಪ್ಲೈಸ್. ಟ್ರಾಂಚ್ ಅಂತಂದ್ರೆ ಒಂದು ಭಾಗ, ಸಪ್ಲೈ, ಬೇರೆ ಬೇರೆ ವೆಪನ್ಗಳನ್ನ ಅವ್ರಿಗೆ ಸಪ್ಲೈ ಮಾಡ್ತಾ ಇರ್ತಾರೆ. ಹೊಸದಂತ ಒಂದು ವೆಪನ್ಗಳು ಬಂದರೂ ಸಹ ಅವರು ಈ ಕಡೆ ಅಡಗಿಸ್ಕೊಳ್ತಾ ಇರ್ತಾರೆ. ದೇ ಸ್ಟ್ರಗಲ್ ಟು ಮೂವ್ ಫಾರ್ವರ್ಡ್ ಡ್ಯೂ ಟು ಅನ್ ಅನ್ಎಕ್ಸ್ಪೆಕ್ಟೆಡ್ ಇಂಪೆಡಿಮೆಂಟ್. ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಯಾಕಂತಂದ್ರೆ ಅಲ್ಲೊಂದು ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತವಾದಂತಹ ಒಂದು ಇಂಪೆಡಿಮೆಂಟ್ ಇದೆ, ಅಡ್ಡಿ ಇದೆ, ಆಬ್ಸ್ಟ್ಯಾಕಲ್ ಅಥವಾ ಬ್ಯಾರಿಯರ್ ಇದೆ. ಡಿಸ್ಟ್ರಾಯ್ಡ್ ಬ್ರಿಡ್ಜ್ ಬ್ಲಾಕಿಂಗ್ ದೇರ್ ಪಾತ್. ಯಾವುದು ಅಂತ ಅಡ್ಡಿ? ಒಂದು ಡಿಸ್ಟ್ರಾಯ್ ಆಗಿರುವಂತ, ನಾಶ ಆಗಿರುವಂತಹ ಒಂದು ಬ್ರಿಡ್ಜ್ ಇದೆ ಮುಂದೆ, ಹಾಗೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನೆ ಕ್ವಶನ್ ಕೇಳಿದ್ವಲ್ವಾ, ಗರ್ಭ ಗುಜರಾತ್, ಮೊಹಿನಿಯಾಟ್ಟಂ ಒಡಿಶಾ, ಯಕ್ಷಗಾನ ಕರ್ನಾಟಕ. ಇದರಲ್ಲಿ ಕರೆಕ್ಟ್ಲಿ ಮ್ಯಾಚ್ ಆಗಿರೋದು 1 and 3 ಓನ್ಲಿ. ಇವತ್ತಿನ ಕ್ವಶನ್, ಸಮ್ ಬುದ್ಧಿಸ್ಟ್ ರಾಕ್ ಕಟ್ ಕೇವ್ಸ್ ಆರ್ ಕಾಲ್ಡ್ ಚೈತ್ಯಾಸ್ while the others are called viharas. What is the difference between the two? Vihara is a place of worship. Chaitya is dwelling place of the monks. Chaitya is a place of worship. Vihara is the dwelling place of monks. Chaitya is the stupa at the far end of the cave, while Vihara is the hall axial to it. There is no material difference between the two. ಇದರಲ್ಲಿ ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. Mains question, India is among the top contributors to global scientific research in terms of quantity, but concerns remain regarding its quality and impact. Discuss the challenges faced by Indian research and suggest measures to improve its credibility and effectiveness. ಭಾರತದ ರಿಸರ್ಚ್ಗಳ ಬಗ್ಗೆ ಕ್ವಾಲಿಟಿ ಕ್ವಾಂಟಿಟಿ ಹೇಗಿದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಕ್ವಶನ್, ಇನ್ ದ era of industrialization and mass production, do you think modern companies have completely replaced traditional cultural handicrafts? ಹಿಂದಿನಿಂದ ಸಾಂಸ್ಕೃತಿಕ ಕರಕುಶಲ ಕಲೆಗಳು ಅಂತ ಬಹಳ ಇತ್ತು ಹಿಂದೆ, ಅದೆಲ್ಲ ಈಗ ಮಾಯ ಆಗ್ತಾ ಇದೆ ಈ ಒಂದು ಕಂಪನಿಗಳಿಂದಾಗಿ. ಮತ್ತೆ ಬೇರೆ ಬೇರೆ ಮಾಸ್ ಪ್ರೊಡಕ್ಷನ್, ದೊಡ್ಡ ಮಟ್ಟದಲ್ಲಿ ಕಂಪನಿಗಳು ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವುಗಳಿಂದಾಗಿ ಕಂಪ್ಲೀಟ್ ಆಗಿ ನಾಶ ಆಗ್ಬಿಟ್ಟಿದ್ಯಾ ಈಗ ಕರಕುಶಲ ಕಲೆಗಳು? ಎಲ್ಲೂ ಕಾಣ್ತಾ ಇಲ್ವಲ್ಲ. ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ? ಹೌ ಕ್ಯಾನ್ ವಿ ಪ್ರಿಸರ್ವ್ ಅವರ್ ಹೆರಿಟೇಜ್ ವೈಲ್ ಎಂಬ್ರೇಸಿಂಗ್ ನ್ಯೂ ಟೆಕ್ನಾಲಜೀಸ್? ಇನ್ನು ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾನೆ ಹೋಗುತ್ತೆ. ಇವೆಲ್ಲದರ ಮಧ್ಯೆ ನಾವು ನಮ್ಮ ಸಂಸ್ಕೃತಿಯನ್ನ, ಕರಕುಶಲ ಕಲೆಗಳನ್ನ ಹೇಗೆ ಉಳಿಸ್ಕೊಳ್ಳೋದು? ಕ್ಯಾನ್ ಯು ಗಿವ್ ಅನ್ ಎಕ್ಸಾಂಪಲ್ where traditional craftsmanship and modern technology have successfully coexisted? ಯಾವ್ದಾದ್ರು ಅಂತಹ ಒಂದು ಉದಾಹರಣೆ ಗೊತ್ತಿದ್ಯಾ? ಅಂದ್ರೆ ಒಂದ್ ಕಡೆ ಟೆಕ್ನಾಲಜಿನೂ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಹಿಂದಿನ ಕಾಲದಿಂದ ಬಂದಂತಹ ಪರಂಪರೆಯನ್ನು ಸಹ, ಕರಕುಶಲ ಕಲೆಗಳನ್ನು ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎರಡೂ ಸಹ ಮೇಂಟೈನ್ ಮಾಡ್ತಾ ಇರುವಂತಹ ಯಾವ್ದಾದ್ರು ಎಕ್ಸಾಂಪಲ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅಥವಾ ಇದ್ರ ಬಗ್ಗೆ ಸರ್ಚ್ ಮಾಡಿ ತಿಳಿದಿಟ್ಕೊಳ್ಳಿ, ಇದು ಮುಂದೆ ಹೆಲ್ಪ್ ಆಗ್ಬಹುದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.